ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. DCET 2022 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಫ್ರೆಂಡ್ಸ್. DCET ಆಪ್ಷನ್ ಎಂಟ್ರಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ಅದನ್ನ ಹೇಳ್ತಾ ಇದ್ದೀನಿ ನಿಮಗೆ. ಕೆಲವೊಂದು ಸ್ಟೂಡೆಂಟ್ಸು ಏನು ಮಾಡಿದೆ ಅಂದರೆ KAಗೆ ಕಾಲ್ ಮಾಡಿ ಕೇಳಿದರು ನಿನ್ನೆ ಸಂಜೆ 4-5 ಗಂಟೆ ಸುಮಾರು. ನಮ್ಮ ಸ್ಟೂಡೆಂಟ್ ಅವರು ಕಾಲ್ ಮಾಡಿ ಹೇಳಿದಾಗ ಏನಂದಿದ್ದಾರೆ, ಸೀಟ್ ಮೆಟ್ರಿಕ್ಸು ಈಗ ಬಂದಿದೆ ಅಂತೆ. ಯಾಕಂದ್ರೆ ನಿಮಗೂ ಗೊತ್ತಿದೆ, ಯಾಕಂದರೆ ಯಾಕೆ ಲೇಟ್ ಮಾಡಿದೆ ಅಂತ ಇವಾಗ ಗೊತ್ತಾಯಿತು. ಯಾಕಂದರೆ ನಿಮಗೆ ಮೊನ್ನೊಂದು ನ್ಯೂಸ್ ಪೇಪರಲ್ಲಿ ನಾನು ವಿಡಿಯೋ ಮಾಡಿದ್ದೆ. ಏನಂದರೆ ಥರ್ಡ್ ಸೆಮಿಸ್ಟರ್ದು ಚೇಂಜ್ ಆಫ್ ಕಾಲೇಜ್ದು ಮತ್ತು ಚೇಂಜ್ ಆಫ್ ಬ್ರಾಂಚ್ನ ಕಟ್ ಮಾಡಿ ಆ ಸೀಟ್ಸ್ನ ಅನ್ಫಿಲ್ಡ್ ಸೀಟ್ನ DCET ಸ್ಟೂಡೆಂಟ್ ಕೊಡಬೇಕಂತ ನ್ಯೂಸ್ ಬಂದಿತ್ತು. ಬಟ್ ಅದು ಅಫಿಷಿಯಲಿ ಅಪ್ಡೇಟ್ ಬಂದಿಲ್ಲ. ಅದಕ್ಕೋಸ್ಕರ ಮೇ ಬಿ ಇದು ಗೊಂದಲದಲ್ಲಿದ್ದರು, ಅದಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರಲಿಲ್ಲ. ಬಟ್ ಈಗ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ ಅಂತೆ KA ಆಫೀಸ್ಗೆ. ಸೊ ಇನ್ನು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಾರಂತ, ಇವತ್ತು ಸಂಜೆ ತನಕ ಸ್ಟಾರ್ಟ್ ಮಾಡ್ತಾರಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅದು ಬಂದ ಮೇಲೆ ಕನ್ಫರ್ಮು ಅವ್ರು ಹೇಳಿದ್ದಾರೆ ಅಂತೆ, ಇವತ್ತು ಸಂಜೆ ತನಕ ಸ್ಟಾರ್ಟ್ ಮಾಡ್ತಾರಂತ. ಓಕೆ, ಸ್ಟಾರ್ಟ್ ಮಾಡಿದರೆ ಫ್ರೆಂಡ್ಸ್ ಅವರು 3 ಡೇಸ್ ಟೈಮ್ ಕೊಡ್ತಾರೆ. ಅಂದರೆ ಇವತ್ತು ನಿಮಗೆ ನಾಳೆ ನಾಡಿದ್ದು ಮಂಡೇ ತನಕ ಕೊಡ್ತಾರೆ, ಯಾಕಂದರೆ ಟೈಮ್ ಇಲ್ಲ. ಮತ್ತು ಇನ್ನೊಂದು ಏನಂದರೆ, ಈಗ ಎನಿವೆ ನಾಳೆ ಸಂಡೇ ಆರಾಮ್ಸೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಇವತ್ತು ಸಂಜೆ ತನಕ ಬಿಡೋ ಚಾನ್ಸ್ ಇದೆ. ಓಕೆ, ಬಿಟ್ಟ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ. ಇವಾಗಂತೂ ಇದನ್ನ ಹೇಳ್ತಾ ಇದ್ದಾರೆ ಅವರು, ಯಾರು ಕಾಲ್ ಮಾಡಿದ್ರು ಇದನ್ನ ಸೇಮ್ ಹೇಳ್ತಾ ಇದ್ದಾರೆ. ಇವೊಂದು ಇನ್ನೊಬ್ಬರು ಕಾಲ್ ಮಾಡಿದ್ರು, ಅವ್ರಿಗೂ ಕೂಡ ಸೇಮ್ ಹೇಳ್ತಾ ಇದ್ದಾರೆ. ಅಂದರೆ ಈಗ ಸೀಟ್ ಮೆಟ್ರಿಕ್ಸ್ ಬಂದಿದೆ, ಸ್ಟಾರ್ಟ್ ಮಾಡ್ತೀವಿ ಇವತ್ತು ಸಂಜೆ ತನಕ ಅಂತ ಹೇಳಿದ್ದಾರೆ. ಅಂದರೆ ಸಾಟರ್ಡೆ ಇವತ್ತು ಸಂಜೆ ತನಕ. ಓಕೆ, ಸ್ಟಾರ್ಟ್ ಮಾಡಿದಾಗೆ ಕನ್ಫರ್ಮು. ಓಕೆ, ಯಾಕಂದರೆ ನಿಮ್ಗೆ ಗೊತ್ತಲ್ವಾ, ಅಲ್ಲ ಮಧ್ಯೆ ಹೇಳಿದಾಗ ಹಿಂಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮಾಡ್ಬೋದು ಅನ್ಕೋತೀನಿ. ಯಾಕಂದರೆ ಸೀಟ್ ಮೆಟ್ರಿಕ್ಸ್ ಬಂದ ತಕ್ಷಣ ಸ್ಟಾರ್ಟ್ ಮಾಡೋಕ್ಕೆ ಆಪ್ಷನ್ ಈಸಿ ಇರುತ್ತೆ. ಸೊ ಅದಕ್ಕೋಸ್ಕರ ಆಪ್ಷನ್ ಬಿಟ್ಬಿಟ್ಟ ತಕ್ಷಣ ಫ್ರೆಂಡ್ಸ್ ಎಲ್ಲರೂ ರೆಡಿ ಮಾಡ್ಕೊಂಡಿದ್ದು ಅನ್ಕೊಳ್ತೀನಿ. ಕ್ವಿಕ್ಕಾಗಿ ಎಲ್ಲರೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿಬಿಡಿ. ಓಕೆ, ಆಮೇಲೆ ಗಡ್ಬಡಿ ಮಾಡಬೇಡಿ. ಸ್ವಲ್ಪ ಕಾಲೇಜ್ ಮಾಡಿ, ಅವನ್ನ ಟೈಮ್ ಇರುತ್ತಲ್ಲ ಸ್ವಲ್ಪ ಮಾಡಿ ಯೋಚನೆ ಮಾಡಿಕೊಂಡು ಮತ್ತೆ ಬೇಕಾದರೆ ಮಾಡಿಫೈ ಮಾಡಿ. ಅಪ್ ಟು ದ ಟೈಮ್ ಏನು ಕೊಟ್ಟಿರ್ತಾರಲ್ಲ ಆ ಟೈಮು, ಅಂದರೆ ಮೋಕ್ ಅಲಾಟ್ಮೆಂಟ್ಗಿಂತ ಮುಂಚೆ ಒಂದು ಟೈಮ್ ಕೊಟ್ಟಿರ್ತಾರಲ್ಲ ಅಲ್ಲಿ ತನಕ ನೀವು ಚೇಂಜಸ್ ಮಾಡ್ಕೋಬೋದು. ಓಕೆ, ಆಮೇಲೆ ಮ್ಯಾಕ್ಸಿಮಮ್ ಕಾಲೇಜ್ನ ಆ್ಯಡ್ ಮಾಡಿ. ಯಾಕೆ ನೆಕ್ಸ್ಟ್ ರೌಂಡ್ಗೆಲ್ಲ ಆ್ಯಡ್ ಮಾಡೋಕ್ಕಾಗಲ್ಲ, ನಿಮ್ಗೆ 2 ರೌಂಡ್ ಇರುತ್ತೆ. ಅದಕ್ಕೋಸ್ಕರ ಎಷ್ಟು ಮ್ಯಾಕ್ಸಿಮಮ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಓಕೆ, ಸೊ ನಾನು ಇದೇ ರೀತಿ DCET ಅಪ್ಡೇಟ್ಗೆ ಮತ್ತು ನೆಕ್ಸ್ಟ್ ನೀವು VT ಹೋದ ತಕ್ಷಣ VT ಅಪ್ಡೇಟು ನಾನು ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್.